ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಲೇಟೆಸ್ಟ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇದೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಕರ್ನಾಟಕ ಲೋಕ ಸೇವಾ ಆಯೋಗ ಏನು ಕರ್ನಾಟಕ ಸರ್ಕಾರದ ಹಲವು ಇಲಾಖೆಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸುತ್ತೋ ಕರ್ನಾಟಕ ಲೋಕ ಸೇವಾ ಆಯೋಗ KPSC ಇವಾಗ ಒಂದು ಆಘಾತಕಾರಿ ವಿಷಯಗಳನ್ನು ಕರ್ನಾಟಕ ನಿರುದ್ಯೋಗಿ ಅಭ್ಯರ್ಥಿಗಳಿಗೆ ನೀಡುವಂಥದ್ದು. ಯಾಕಂತ ಹೇಳಿದ್ರೆ 2024ನೇ ಸಾಲಿನ ಫೆಬ್ರವರಿಯಿಂದ ಅಧಿಸೂಚಿಸಿದ್ದಂತಹ 2 ಇಲಾಖೆಗಳ ಬೃಹತ್ ಹುದ್ದೆಗಳಿಗೆ 1600-700ಕ್ಕೂ ಹೆಚ್ಚು ಹುದ್ದೆಗಳಿಗೆ ಒಮ್ಮೆಲೆ ಇವಾಗ ಒಂದು ನೇಮಕಾತಿ ಅಧಿಸೂಚನೆಗಳನ್ನು ಬಿಡುಗಡೆ ಮಾಡಿತ್ತು. ಆ ಒಂದು ಫೆಬ್ರವರಿನಲ್ಲಿ 2024ರಲ್ಲಿ ಅಷ್ಟು ಹುದ್ದೆಗಳಿಗೆ ಇವಾಗ ಒಮ್ಮೆಲೆ ರದ್ದುಪಡಿಸಿ ಆದೇಶವನ್ನು KPSC ಹೊರಡಿಸುವಂಥದ್ದು. ಮೊದಲಿಗೆ 3 ವರ್ಷ ವಯೋಮಿತಿ ಸಡಿಲಿಕೆಯನ್ನು 2024ರ ಸೆಪ್ಟೆಂಬರ್ನಲ್ಲಿ ನೀಡಿ ಅರ್ಜಿ ಸ್ವೀಕಾರ ಮಾಡಬೇಕು ಅಂತೇಳಿ ಆದೇಶನ ಹೊರಡಿಸಲಾಗಿತ್ತು. ಕರ್ನಾಟಕ ಸರ್ಕಾರ ಏನು ಆದೇಶ ನೀಡಿತ್ತು ಆ ಹಿನ್ನೆಲೆಯಲ್ಲಿ ಅನಂತರದಲ್ಲಿ ಮತ್ತೆ ಈ SC ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಮೀಸಲಾತಿ ನೀಡುವ ನಿಟ್ಟಿನಲ್ಲಿ ಒಳ ಮೀಸಲಾತಿಯನ್ನು ಪರಿಗಣಿಸಬೇಕು ಅಂತೇಳಿ ಒಂದು ಒಳ ಮೀಸಲಾತಿ ಸಮೀಕ್ಷೆ ಅದೆಲ್ಲ ಬಂದ್ರಿಂದ ಮತ್ತೆ ಆ ಒಂದು ಹುದ್ದೆಗಳಿಗೆ ತಡೆ ಹಿಡಿದು ಒಂದು ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಬೇಕು ಅಂತೇಳಿ ಎಲ್ಲ ಆದೇಶ ನೀಡಿತ್ತು. ಇವಾಗ ಒಮ್ಮೆಲೆ ಮತ್ತೆ ಕರ್ನಾಟಕ ಲೋಕಸೇವಾ ಆಯೋಗ ಮತ್ತೆ ಇವಾಗ ಸರ್ಕಾರದ ಆದೇಶದಂತೆ ಇಷ್ಟು ಹುದ್ದೆಗಳಿಗೆ ಒಮ್ಮೆಲೆ ಒಂದು ನೇಮಕಾತಿ ಆದೇಶವನ್ನು ಇಷ್ಟು ಹುದ್ದೆಗಳಿಗೆ ರದ್ದುಪಡಿಸಿದೆ. ಯಾವುವು ಆ ಹುದ್ದೆಗಳು ಅಂತ ಹೇಳಿದ್ರೆ, ಮೊದಲಿಗೆ ಕರ್ನಾಟಕ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯ ಭೂಮಾಪಕರ ಹುದ್ದೆಗಳು. ಸೊ ಈ ಒಂದು ಹುದ್ದೆಗಳಿಗೆ 2024ರ ಫೆಬ್ರವರಿನಲ್ಲಿ HK ವೃಂದದ ಹುದ್ದೆಗಳಿಗೆ 100 ಹುದ್ದೆಗಳಿಗೆ ಹಾಗೆಯೇ RPC ವೃಂದದ 264 ಹುದ್ದೆಗಳಿಗೆ ಒಂದು ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿತ್ತು. ಅನಂತರದಲ್ಲಿ ಮತ್ತೆ ಹೆಚ್ಚುವರಿ ಹುದ್ದೆಗಳಾಗಿ 96 HK ಹಾಗೆಯೇ 296 HK ಹಾಗೆಯೇ 296 ಹೆಚ್ಚುವರಿ ಹುದ್ದೆಗಳನ್ನು HK ಮೀಸಲಾತಿಯ ಒಂದು ಭೂಮಾಪಕರ ಹುದ್ದೆಗಳಿಗೆ ಅಧಿಸೂಚನೆಯನ್ನು ತಿದ್ದುಪಡಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿ ಒಂದು ಅರ್ಜಿನ ಸ್ವೀಕಾರ ಮಾಡಲಾಗಿತ್ತು. ಸೊ 2ನೇ ಬಾರಿಗೆ ಅಧಿಸೂಚನೆ ಹೊರಡಿಸಿ ಮತ್ತೆ 2024ರ ನವೆಂಬರ್ 25ರಿಂದ ಡಿಸೆಂಬರ್ 9ರವರೆಗೆ ಅರ್ಜಿ ಸ್ವೀಕಾರ ಮಾಡಲಾಗಿತ್ತು. ಆದರೆ 3 ವರ್ಷ ವಯೋಮಿತಿ ಸಡಿಲಿಕೆ ನೀಡಬೇಕು ಅನ್ನೋ ಕಾರಣದಿಂದ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸ್ವೀಕಾರ ಮಾಡಲಾಗಿತ್ತು 2ನೇ ಬಾರಿಗೆ. ಆದರೆ ಇವಾಗ ತಕ್ಷಣದಲ್ಲೇ ಒಂದು ಸರ್ಕಾರಿ ಆದೇಶದ ಹಿನ್ನೆಲೆಯಲ್ಲಿ ಏನು ಅಕ್ಟೋಬರ್ 28ರ ಒಂದು ಆದೇಶದ ಹಿನ್ನೆಲೆಯಲ್ಲಿ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ರದ್ದುಪಡಿಸಿರುವಂಥದ್ದು. ಹಾಗೆಯೇ ಕರ್ನಾಟಕ ಕೃಷಿ ಇಲಾಖೆಯ ಕೃಷಿ ಅಧಿಕಾರಿಗಳು ಹಾಗೆಯೇ ಸಹಾಯಕ ಕೃಷಿ ಅಧಿಕಾರಿಗಳು ಹುದ್ದೆಗಳಿಗೂ ಸಹ ನೇಮಕಾತಿ ಅಧಿಸೂಚನೆಯನ್ನು ರದ್ದುಪಡಿಸಲಾಗಿದೆ. ಆ ಒಂದು ಹುದ್ದೆಗಳು ಯಾವುವು ಅಂತ ಹೇಳಿದ್ರೆ, RPC ವೃಂದದ 86 ಕೃಷಿ ಅಧಿಕಾರಿಗಳು ಹಾಗೆಯೇ ಸಹಾಯಕ ಕೃಷಿ ಅಧಿಕಾರಿಗಳು 586 ಇದ್ವು RPC ವೃಂದದಲ್ಲಿ. ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿ 42 ಕೃಷಿ ಅಧಿಕಾರಿಗಳು, 231 ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿದ್ವು. ಸೊ ಈ ಹುದ್ದೆಗಳಿಗೂ ಸಹ ಸೇರಿ ಒಟ್ಟಾರೆ 1700ಕ್ಕೂ ಹೆಚ್ಚು ಹುದ್ದೆಗಳ ಒಂದು ನೇರ ನೇಮಕಾತಿ ಪ್ರಕ್ರಿಯೆ ಒಂದು ಅಧಿಸೂಚನೆಯನ್ನು 2024ರಲ್ಲಿ ಬಿಡುಗಡೆಯಾದಂತಹ ಈ ಒಂದು ಹುದ್ದೆಗಳ ನೇಮಕಾತಿ ಅಧಿಸೂಚನೆಯನ್ನು ಇವಾಗ ಒಟ್ಟಾರೆ ರದ್ದುಪಡಿಸುವಂಥದ್ದು. ಇದೊಂದು KPSC ಅಭ್ಯರ್ಥಿಗಳಿಗೆ ಬ್ಯಾಡ್ ನ್ಯೂಸ್, ಆಘಾತಕಾರಿ ನ್ಯೂಸ್ ಅಂದರೆ ತಪ್ಪಾಗಲ್ಲ. ಯಾಕಂತ ಹೇಳಿದ್ರೆ ವರ್ಷಾನುಗಟ್ಟಲೆ 1 ವರ್ಷ 2 ವರ್ಷ ಅಲ್ಲ 3-4 ವರ್ಷ 5-6 ವರ್ಷಗಳಿಂದ ಈ ಒಂದು ಹುದ್ದೆಗಳಿಗೆ ಸರ್ಕಾರಿ ಹುದ್ದೆ ಪಡೀಲೇಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇವೆಲ್ಲ ನಾನು ಇಷ್ಟು ಹೊತ್ತು ಹೇಳಿದವೆಲ್ಲ ಒಂದು ಭೂಮಾಪಕರ ಹುದ್ದೆಗಳು ಗ್ರೂಪ್ C ಹುದ್ದೆಗಳು ಹಾಗೆಯೇ ಕೃಷಿ ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗಳು ಗ್ರೂಪ್ B ಹುದ್ದೆಗಳು. ಸೊ ಈ ಹುದ್ದೆಗಳಿಗೆ ಒಂದು ಪರೀಕ್ಷೆ ಬರೆದು ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ಒಂದು ತಪಸ್ಸು ಮಾಡಿದಂತೆಯೇ. ಯಾಕಂತ ಹೇಳಿದ್ರೆ ಏನು IAS KS ಹೋಗ್ತಾರೋ ಅದೇ ರೀತಿ ಈ ಹುದ್ದೆಗಳಿಗೂ ಓದಬೇಕಾಗಿರುತ್ತೆ ವರ್ಷಾನುಗಟ್ಟಲೆ. ಸೊ ಇವಾಗ ಅಭ್ಯರ್ಥಿಗಳು 2024ರಲ್ಲಿ ಫೆಬ್ರವರಿಯಲ್ಲಿ ಅಧಿಸೂಚನೆ ಹೊರಡಿಸಿದ್ದು ಅಂತ ಹೇಳಿದ್ರೆ ಆ ಹುದ್ದೆಗಳಿಗೆ ಅಧಿಸೂಚನೆ ಬಿಡುಗಡೆಯಾಗುತ್ತೆ ಅನ್ನೋದೇ 1-2 ವರ್ಷ ಮುಂಚೆ ಗೊತ್ತಾಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ 1 ವರ್ಷ 2 ವರ್ಷ ಮುಂಚೆ ಗೊತ್ತಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ 2 ವರ್ಷ 3 ವರ್ಷದಿಂದ ಓದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಇವಾಗ 2025 ಇನ್ನೇನು ಡಿಸೆಂಬರ್ ಇನ್ನೊಂದು ತಿಂಗಳು ಮುಗಿದ್ರೆ ಅಧಿಸೂಚನೆ ಹೊರಡ್ಸೇ ಒಂದು 2 ವರ್ಷ ಹತ್ತಿರ ಆಗ್ಬಿಡುತ್ತೆ. ಸೊ ಪ್ಲಸ್ 2 ಇಯರ್ಸ್ ಹಾಕೊಂಡ್ರೆ 4 ವರ್ಷಗಳಿಂದ ನಿರಂತರವಾಗಿ ಓದಿರ್ತಾರೆ ನಾನು ಈ ಹುದ್ದೆ ಪಡೀಲೇಬೇಕು ಅಂತೇಳಿ. ಯಾಕಂತ ಹೇಳಿದ್ರೆ ಕೃಷಿ ಇಲಾಖೆಯಲ್ಲಿ 700ಕ್ಕೂ ಹೆಚ್ಚು ಹುದ್ದೆಗಳಿಗೆ ಒಟ್ಟಾರೆ 700ಕ್ಕೂ ಹೆಚ್ಚು ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದು. ಇವಾಗ ಈ ನೇಮಕಾತಿ ಅಧಿಸೂಚನೆ ರದ್ದುಪಡಿಸಿದ ಹಿನ್ನೆಲೆಯಲ್ಲಿ ನೇಮಕಾತಿ ಅಧಿಸೂಚನೆಯನ್ನು ಇವಾಗ ಮತ್ತೆ ಇನ್ಯಾವಾಗ ಯಾವ ಕಾರಣಗಳಿಂದ ಅಧಿಸೂಚನೆಯನ್ನು ಹೊರಡಿಸೋದನ್ನು ತಡೆ ಹಿಡಿತಾರೋ ಯಾವಾಗ ಹೊರಡಿಸ್ತಾರೋ ಅನ್ನೋ ಭಯ ಮತ್ತು ನಿರುದ್ಯೋಗಿಗಳಲ್ಲಿ ಆತಂಕ
ಕಾಡ್ದೇ ಇರೋಲ್ಲ. ಕರ್ನಾಟಕ ಸರ್ಕಾರನ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ಯಾರು ಆಡಳಿತ ನಡೆಸ್ತಾರೋ ಅವ್ರಿಗೆ ಅಭ್ಯರ್ಥಿಗಳಿಗೆ ಈ ರೀತಿ ಎಲ್ಲ ಒಂದು ಕಾಟ ಕೊಡೋದನ್ನು ದಯವಿಟ್ಟು ಮಾಡಬೇಡಿ. ಯಾಕಂತ ಹೇಳಿದ್ರೆ ಅವರು ವರ್ಷಾನುಗಟ್ಟಲೆ ಓದಿರ್ತಾರೆ, ಜಾಬ್ನೂ ಮಾಡಿರಲ್ಲ, ಇತ್ತಾಗ ಎಕ್ಸ್ಪೀರಿಯೆನ್ಸ್ ಇರಲ್ಲ, ಇತ್ತಾಗ ಉದ್ಯೋಗನೂ ಇರಲ್ಲ, ನಿರಂತರವಾಗಿ ಓದೋರಿದ್ದಾರೆ. ಯಾಕಂದರೆ ಕಾಂಪಿಟೇಷನ್ ಸರ್ಕಾರಿ ಹುದ್ದೆಗೆ ಅಂದರೆ ತುಂಬ ಹೆಚ್ಚಾಗಿದೆ ಇವಾಗ. ಸೊ ಅದರಿಂದ ಈ ರೀತಿ ಎಲ್ಲ ಅವ್ರಿಗೆ ಭಯಪಡಿಸೋದು ಅಥವಾ ಇವಾಗ ಮತ್ತೆ ಮುಂದಕ್ಕೆ ಹೋದರೆ ಮತ್ತೊಂದು ಕಾರಣಗಳ ಕೊಡ್ತಾ ನೀವು ಎಷ್ಟು ಈ KPSC ಮೂಲಕ ನಡೆಸುವಂತಹ ಹಲವಾರು ಉದ್ಯೋಗಗಳಿಗೆ ಇದೇ ರೀತಿ ಯಾವಾಗಲೂ ಆಗ್ತಾನೆ ಇರುತ್ತೆ. ಈ KPSC ಕರ್ಮಕಾಂಡ ಅನ್ನೋದು ಇನ್ನೂ ತಪ್ಪಿಲ್ಲ. KPSC ಜೊತೆಗೆ ಕರ್ಮಕಾಂಡ ಅನ್ನೋ ಪದನ ಸೇರಿಸೋದು ಸಹ ಇನ್ನೂ ತಪ್ಪಿಲ್ಲ. ಅದು ಯಾವಾಗ ಮುಗಿಯುತ್ತೋ ನಮಗಂತೂ ಗೊತ್ತಿಲ್ಲ. ದಯವಿಟ್ಟು ಹೀಗೆಲ್ಲ ಮಾಡಬೇಡಿ. ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ತುಂಬ ಮುಂದೋಗ್ಬಿಟ್ಟಿದ್ದಾರೆ ಆಲ್ರೆಡಿ. KPSC ಒಂದು ಪರೀಕ್ಷೆ ಯಾವೆಲ್ಲ ಹುದ್ದೆಗಳಿಗೆ ಪರೀಕ್ಷೆ ಬರೀತಾರೋ ಅವ್ರಿಗೆಲ್ಲ KPSC ನಡೆಸುವಂತಹ ನೇಮಕಾತಿ ಪ್ರಕ್ರಿಯೆ ಹುದ್ದೆಗಳಿಗೆ. ಸೊ ಈ ವಿಡಿಯೋದ ಇದೊಂದು ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಉದ್ಯೋಗ ಮಾಹಿತಿ ಅಥವಾ ಶಿಕ್ಷಣ ಮಾಹಿತಿಯೊಂದಿಗೆ ನಾನು ಬರ್ತೀನಿ. ನೋಡ್ತಾ ಇರಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸಿ. ಧನ್ಯವಾದಗಳು. ಬಾಯ್ ಬಾಯ್.